ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸೋಮವಾರದ ಮೊದಲ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಉತ್ತರ ಪ್ರದೇಶದ ಚುನಾವಣೆ ವಿಚಾರದಲ್ಲಿ ಯಾವ ವಿಚಾರವನ್ನು ಇಲ್ಲಿಯವರೆಗೂ ಯಾವ ಅಧ್ಯಕ್ಷರು ನರೇಂದ್ರ ಮೋದಿ, ಅಮಿತ್ ಶಾ ಘಂಟಾಘೋಷವಾಗಿ ಘೋಷಣೆಯನ್ನು ಮಾಡಲಿಲ್ವೋ ಅಂಥದ್ದೊಂದು ಘೋಷಣೆ ನಿನ್ನೆ ಲಖನೌನಲ್ಲಿ ಆಯಿತು. ನಿಮಗೆ 2017 ಚುನಾವಣೆ ನೆನಪಿದೆ ಅಂತ ಭಾವಿಸ್ತೀನಿ. ಆವಾಗ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರದೇಶ ಅಧ್ಯಕ್ಷರಾಗಿದ್ದವರು ಕೇಶವ್ ಪ್ರಸಾದ್ ಮೌರ್ಯ, ಹಿಂದುಳಿದ ವರ್ಗದ ನಾಯಕ. ಚುನಾವಣೆಯನ್ನು ಯಾವುದೇ ಮುಖ್ಯಮಂತ್ರಿಯ ಚಹರೆಯನ್ನು ಇಟ್ಕೊಳ್ಳಾರದೆ ನಡೆಸಲಾಯಿತು. ಸ್ವಾಭಾವಿಕವಾಗಿ ಯಾವ ಅಧ್ಯಕ್ಷರಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಪ್ರತೀತಿ ಇರೋದರಿಂದ ಕೇಶವ್ ಪ್ರಸಾದ್ ಮೌರ್ಯ ಹಿಂದುಳಿದ ವರ್ಗದ ನಾಯಕ, ಆತನನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಇದ್ದಕ್ಕಿದ್ದ ಹಾಗೆ ಒಂದು ಅಚ್ಚರಿಯನ್ನು ಉಂಟು ಮಾಡಿದರು ನರೇಂದ್ರ ಮೋದಿ, ಅಮಿತ್ ಶಾ. ಇದ್ದಕ್ಕಿದ್ದಾಗಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ಮೇಲೆ 2022 ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಕೂಡ ಯೋಗಿ ಆದಿತ್ಯನಾಥ್ ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿಸುವ ಕೆಲಸ ಎರಡನೇ ಚುನಾವಣೆಯಲ್ಲಿ ನಡೆಯಲಿಲ್ಲ. ಅಂದರೆ ನಮ್ಮ ಮುಖ್ಯಮಂತ್ರಿ ಯಾರು ಅಂತ ಹೇಳಲಾರದೆ ಚುನಾವಣೆಯನ್ನು ಗೆಲ್ಲಬಲ್ಲವರು ನಾವು ಅಂತ ಸಾಬೀತುಪಡಿಸುವ ಪ್ರಯತ್ನ ಅದು. ಅಲ್ಲಿ ಹಿಂದುಳಿದ ವರ್ಗದ ನಾಯಕರು ಯಾರೂ ಇಲ್ಲ ಭಾರತೀಯ ಜನತಾ ಪಾರ್ಟಿಲಿ. NDAನಲ್ಲಿದ್ದಾರೆ, ಭಾರತೀಯ ಜನತಾ ಪಾರ್ಟಿನಲ್ಲಿ ಇಲ್ಲ. ಹೀಗಾಗಿ ಕೇಶವ್ ಪ್ರಸಾದ್ ಮೌರ್ಯ ಅವರನ್ನು ಬೆನ್ತಟ್ಟಿ ಅವರನ್ನು ಜೊತೆಗೆ ಕರ್ಕೊಂಡು ಹೋದಂಥವ್ರು ಅಮಿತ್ ಶಾ. ಅಮಿತ್ ಶಾ ಅವರು ಯಾವಾಗ ಕೇಶವ್ ಪ್ರಸಾದ್ ಮೌರ್ಯ ಅವರಿಗೆ ಬೆನ್ತಟ್ತಾರೋ ಆವಾಗೆಲ್ಲ ಭಿನ್ನಮತೀಯತೆಯನ್ನು ಹುಟ್ಟಾಕ್ತಾ ಇದ್ದಾರೆ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಅಂತ ಯಾವಾಗಲೂ ಒಂದು ಪ್ರೊಪಗ್ಯಾಂಡವನ್ನು ಮಾಡಲಾಗುತ್ತೆ. ಅಮಿತ್ ಶಾ ಅವರಿಗೆ ಕೇಶವ್ ಪ್ರಸಾದ್ ಮೌರ್ಯ ಅಂದರೆ ತುಂಬ ಇಷ್ಟ. ಯೋಗಿ ಆದಿತ್ಯನಾಥ್ ಬಗ್ಗೆ ಇನ್ನಿಲ್ಲದ ಈರ್ಷ್ಯೆ ಇದೆ. ಆಮೇಲೆ ಯೋಗಿ ಆದಿತ್ಯನಾಥ್ ಅವರ ಬೆಳವಣಿಗೆಯನ್ನು ಕಂಡು ಸ್ವತಃ ನರೇಂದ್ರ ಮೋದಿ ಅವರು ಅಸೂಯೆಗೊಂಡಿದ್ದಾರೆ ಅನ್ನುವ ಮಟ್ಟಿಗೆ 2022 ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಪಗ್ಯಾಂಡ ನಡೀತು. ಈ ಬಾರಿ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಇರೋದಿಲ್ಲ, ಅವ್ರನ್ನ ಪಕ್ಕಕ್ಕೆ ತಳ್ತಾರೆ. ಅದಕ್ಕನುಗುಣವಾಗಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅಂತ ಎಲ್ಲಿ ಹೇಳಲೇ ಇಲ್ಲ. ಮಜಾ ನೋಡಿ ಹೇಗಿರುತ್ತೆ ಅಂತ. ಆದರೆ ಯಾವ ಕೇಶವ್ ಪ್ರಸಾದ್ ಮೌರ್ಯನನ್ನು ಹಿಂದುಳಿದ ವರ್ಗದ ನಾಯಕ ಅಂತಾರೋ ಆ ಕೇಶವ್ ಪ್ರಸಾದ್ ಮೌರ್ಯ ಅವರ ಕಾನ್ಸ್ಟಿಟ್ಯೂಯೆನ್ಸಿ ಇದೆಯಲ್ಲ, ಕೌಶಾಂಬಿ ಅಂತ, ಆ ಥರ ಕಾನ್ಸ್ಟಿಟ್ಯೂಯೆನ್ಸಿ. ಆ ಕಾನ್ಸ್ಟಿಟ್ಯೂಯೆನ್ಸಿಗೆ ಯೋಗಿ ಆದಿತ್ಯನಾಥ್ ಪ್ರಚಾರಕ್ಕೆ ಹೋಗಲಿಲ್ಲ. ಯಾವಾಗ ಯೋಗಿ ಆದಿತ್ಯನಾಥ್ ಪ್ರಚಾರಕ್ಕೆ ಹೋಗಲಿಲ್ವೋ ಪಲ್ಲವಿ ಪಟೇಲ್ ಅಂದರೆ ಹೀನಾಯವಾಗಿ ಸೋಲಬೇಕಾಯಿತು ಈ ಕೇಶವ್ ಪ್ರಸಾದ್ ಮೌರ್ಯ. ನೋಡಿ ಎಂಥ ವಿಚಿತ್ರವಾದ ರಾಜಕೀಯದಲ್ಲಿ ಏನೆಲ್ಲ ಸಂಭವಿಸ್ತವೆ ಅನ್ಲಿಕ್ಕೆ. ಇಬ್ಬರ ಪ್ರಚಾರಕ್ಕೆ ಹೋಗಲಿಲ್ಲ ಯೋಗಿ ಆದಿತ್ಯನಾಥ್. ಒಂದು ಸ್ಮೃತಿ ಇರಾನಿ MP ಎಲೆಕ್ಷನ್ ನಿಂತಾಗ ಆಕೆಯ ಪ್ರಚಾರಕ್ಕೆ ಹೋಗಲಿಲ್ಲ ಅವರು. ಯಾಕೋ ಅವ್ರಿಗೆ ಅಷ್ಟು ವೈಮನಸ್ಸಿದೆ ಅಂತ ಅನ್ಕೋತೀನಿ. ಆಕೆನೂ ಸೋತೋದ್ರು. ಕೇಶವ್ ಪ್ರಸಾದ್ ಮೌರ್ಯ ತನ್ನದೇ ರಾಜ್ಯದ ಕೌಶಾಂಬಿಯಲ್ಲಿ ನಿಂತ ವ್ಯಕ್ತಿಯ ಪರವಾಗಿ ಪ್ರಚಾರ ಮಾಡಲಿಲ್ಲ. ಒಂದು 10 ಸಲ ಕೇಶವ್ ಪ್ರಸಾದ್ ಮೌರ್ಯ ಅವರು ಕೇಳಿಕೊಂಡ್ರು ಇನ್ನಿಲ್ಲದಾಗಿ ಯೋಗಿ ಆದಿತ್ಯನಾಥ್ಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಪ್ರಚಾರ ಮಾಡಿ, ಹೋಗಲಿಲ್ಲ, ಸೋತರು. ಆದರೆ ಕೇಶವ್ ಪ್ರಸಾದ್ ಮೌರ್ಯ ತಾನು ಮುಖ್ಯಮಂತ್ರಿ ಆಗಬೇಕಾದ ಅಭ್ಯರ್ಥಿ ಅಂತ ಮೊದಲೇ ದಿವಸದಿಂದನೂ ಭ್ರಮಿತನಾದಂಥ ಮನುಷ್ಯ. ತನಗೆ ಅಮಿತ್ ಶಾ ತುಂಬ ಚೆನ್ನಾಗಿದ್ದಾರೆ, ನನ್ನ ಏನೇ ವ್ಯವಹಾರ ಇದ್ದರೂ ಅಮಿತ್ ಶಾ ಜೊತೆಗೆ, ನರೇಂದ್ರ ಮೋದಿ ಜೊತೆಗೆ ಅಂತ ನಿರಂತರವಾಗಿ ಬಿಂಬಿಸಿಕೊಂಡು ಓಡಾಡ್ತಾರೆ. ಇದಕ್ಕೆ ಪುಷ್ಟಿ ಕೊಡ್ತಾರೋ ಇಲ್ಲೋ ಬೇರೆ ವಿಚಾರ. ಈಗ 2027 ಚುನಾವಣೆ ಬಂದಿದೆ. 2027 ಚುನಾವಣೆ ಬಂದಿದೆ. ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾರು ಅಂತ ಹೇಳಬೇಕಾದ ಅಗತ್ಯತೆ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈಗಿರುವಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವರು ನಿನ್ನೆ ಭಾನುವಾರ ದಿವಸ ಇದೇ ಕೇಶವ್ ಪ್ರಸಾದ್ ಮೌರ್ಯ ಅವರಿಗೆ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಬರುವ ಹಾಗೆ ನೋಡಿಕೊಂಡ್ರು. ಅಲ್ಲಿ ಒಂದು ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಆ ಔತಣಕೂಟದಲ್ಲಿ ನಿತಿನ್ ನಬೀನ್ ಸ್ಪಷ್ಟವಾಗಿ 2027 ಚುನಾವಣೆಯನ್ನು ಯೋಗಿಯವರ ನೇತೃತ್ವದಲ್ಲಿ ನಾವು ನಿರ್ವಹಿಸಲಿದ್ದೇವೆ, ಯೋಗಿ ಆದಿತ್ಯನಾಥ್ ಅವರು 3ನೇ ಬಾರಿಗೆ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸ್ಪಷ್ಟವಾಗಿ ಸಾರಿಬಿಟ್ರು. ಇನ್ನೂ ಒಂದು ಮಜಾ ಇದೆ. ಏನಪ್ಪ ಅಂದರೆ ಕೇಶವ್ ಪ್ರಸಾದ್ ಮೌರ್ಯ ಮನೆಗೆ 9 ವರ್ಷದಲ್ಲಿ ಕೇವಲ 2 ಸಲ ಯೋಗಿ ಆದಿತ್ಯನಾಥ್ ಹೋಗಿದ್ದು. ಹಿಂದೆ ತಾವು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈತ ರಾಜ್ಯಾಧ್ಯಕ್ಷ ಆಗಿದ್ದರಿಂದ ಅವ್ರ ಮನೆಗೆ ಹೋಗಿದ್ರು. ಅದಾದಮೇಲೆ 9 ವರ್ಷಗಳ ಅವಧಿಯಲ್ಲಿ 1 ಸಲನೂ ಹೋಗಲಿಲ್ಲ. ನಿನ್ನೆ ಅವರನ್ನು ಮನೆಗೆ ಕರೆಸಿಕೊಳ್ಳುವಲ್ಲಿ ನಿತಿನ್ ನಬೀನ್ ಯಶಸ್ವಿ ಆದರು. ಅಷ್ಟೇ ಅಲ್ಲ, ಕೇಶವ್ ಪ್ರಸಾದ್ ಮೌರ್ಯ ನಿನ್ನೆ ಟ್ವೀಟ್ ಮಾಡಿದರು, ಹೇಳಿಕೆಯನ್ನು ಕೊಟ್ಟರು, ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ಯೋಗಿ ಆದಿತ್ಯನಾಥ್ ನಮ್ಮ ಮುಂದಿನ ಮುಖ್ಯಮಂತ್ರಿ.
ಈ ಮಧ್ಯೆ ಬೇರೆ ಹಿಂದುಳಿದ ವರ್ಗದ ನಾಯಕರನ್ನು ತರುವ ಭಾಳಷ್ಟು ಪ್ರಯತ್ನಗಳು ಅಲ್ಲಿ ನಡೀತಾ ಇದ್ದಾವೆ. ಅವು ಯಾವುವು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಮಾಡಿರುವಂಥವು ಯಶಸ್ವಿ ಆಗಿಲ್ಲ. ಈಗ ಸ್ವತಂತ್ರ ದೇವ್ ಅಂತ ಪ್ರದೇಶ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಭಾರತೀಯ ಜನತಾ ಪಾರ್ಟಿನ. ಪಾಸಿ ಜನಾಂಗದಿಂದ ಬಂದ 2 ಪ್ರಮುಖವಾದಂಥ ಕಮ್ಯುನಿಟಿಗಳು, ಸಮುದಾಯಗಳು SC ಕಮ್ಯುನಿಟಿನಲ್ಲಿ 2 ಇದ್ದಾವೆ. ಒಂದು ಪಾಸಿ ಜನಾಂಗ, ಇನ್ನೊಂದು ಜಾಠವ್ ಜನಾಂಗ. ಈ 2 ಜನಾಂಗ ಏನಿದ್ದಾವೆ ಅದು 2 ಜನಾಂಗವನ್ನು ಸೆಳೆಯುವಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಅಂಥ ನಾಯಕರು ಇರಬೇಕು. ಸ್ವತಂತ್ರ ದೇವನನ್ನು ಕರ್ಕೊಂಬರಲಾಯಿತು, ಆದರೆ ಆತ ಆ ಮತಗಳನ್ನು ಸೆಳೆಯುವಲ್ಲಿ ವಿಫಲರಾಗಿಬಿಟ್ರು. 21% ಓಟು ಮಾಯಾವತಿಗಿತ್ತು, ದಲಿತರದು. ಆಕೆ ಓಟ್ ಶೇರು 9%ಗೆ ಇಳಿತು ಕಳೆದ ಚುನಾವಣೆಯ ಸಂದರ್ಭದಲ್ಲಿ. ಒಬ್ಬ ಅತಿ ದೊಡ್ಡದಾದ ಲೀಡ್ರು, ಮುಖ್ಯಮಂತ್ರಿಯಾಗಿದ್ದಂಥ ಹೆಣ್ಮಗಳು, ದಲಿತರ ಭಾಳ ದೊಡ್ಡದಾದಂಥ ಚಹರೆ ಅಂತ, ದೊಡ್ಡ ಅಸ್ಮಿತೆ ಅಂತ ಉತ್ತರ ಪ್ರದೇಶದಲ್ಲಿ ಬಿಂಬಿಸ್ಕೊಂಡಂಥ ಹೆಣ್ಮಗಳಿಗೆ 9% ಓಟ್ ಶೇರ್ ಬಂತು. ಹಾಗೆ ಉಳಿದದ್ದು ಎಲ್ಲಿ ಹೋಯಿತು? ಉಳಿದು ಒಂದಿಷ್ಟು ಭಾರತೀಯ ಜನತಾ ಪಾರ್ಟಿಗೆ ಬಂತು, ಒಂದಿಷ್ಟು ಯಾದವ್ರಿಗೆ SPಗೆ ಹೋಯಿತು, ಒಂದಷ್ಟು ಕಾಂಗ್ರೆಸ್ಸಿಗೂ ಹೋಯಿತು. ಹೀಗೆ ಚಲ್ಲಾಪಿಲ್ಲಿ ಆದ ಮತಗಳನ್ನು ಈಗ ಮತ್ತೆ ಕ್ರೋಢೀಕರಿಸುವ ಕೆಲಸ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಈ ಮಧ್ಯೆ ಯೋಗಿ ಆದಿತ್ಯನಾಥ್ ತುಂಬ ಬೇಸರದಲ್ಲಿದ್ದಾರೆ. ಯೋಗಿ ಆದಿತ್ಯನಾಥ್ ಅವ್ರದ್ದು ಒಂದು ಸಮಸ್ಯೆ ಇದೆ, ಏನಂದ್ರೆ ಅವರಿಗೆ ಭಾಳ ಬೇಗ ಕೋಪ ಬರುತ್ತೆ. ಯಾರೋ ಒಬ್ಬರು ಫೋಟೋ ಕೇಳಿದ್ರೆ ಅಂತ ತಿಳ್ಕೊಳ್ರೆ, ಕಣ್ಣಾರೆ ನೋಡಿರುವಂಥ 1-2 ಘಟನೆಗಳನ್ನು ಹೇಳ್ತೇನೆ. ಫೋಟೋಗೆ ಪೋಸ್ ಕೊಡ್ತಾರೆ ಅವ್ರು, ಇಲ್ಲ ಅನ್ನಲ್ಲ. ಇವರು ಹೋಗಿ ಕಾಲು ಬೀಳ್ತಾರೆ, ಕಾಲು ಬಿದ್ದು ಪಕ್ಕಕ್ಕೆ ನಿಂಚ್ಕೋತಾರೆ, ಫೋಟೋ ತೆಗಿತಾರೆ. ಇನ್ನೊಂದು ಫೋಟೋ ಬೇಕು ಅಂದ್ಕೊ ಸಿಟ್ಟು ಬಂದುಬಿಡುತ್ತೆ ಅವ್ರಿಗೆ. ಅಭಿ ದಿಯಾನ ಫಿರ್ ಕ್ಯೂ ಮಾಂಗ್ರೆಯೋ ಅಂತ ತಕ್ಷಣದಲ್ಲಿ ಕೋಪ ಮಾಡಿಕೊಳ್ಳುವಂಥ ಮನುಷ್ಯ. ಎರಡನೇದವ್ರಿಗೆ ರಾಜಕೀಯ ಬರೋದಿಲ್ಲ. ರಾಜಕೀಯವನ್ನು ಮಾಡಲಾರದೆ, ಗುಂಪುಗಾರಿಕೆಯನ್ನು ಮಾಡಲಾರದೆ, ಕೇವಲ ಕೆಲಸಗಳ ಮೇಲೆ ತನ್ನನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಾದರೆ ಮುಂದುವರಿಸಿ, ಇಲ್ಲದ್ರೆ ಬೇಡ ಅಂತ ಹೇಳುವ ಮನುಷ್ಯ ಯೋಗಿ ಆದಿತ್ಯನಾಥ್. ಅವ್ರಿಗೊಂದು ದೊಡ್ಡದಾದಂಥ ಸಂಚಕಾರ ಬಂದಿದೆ ಅಂತ ಉಳಿದ ಪಕ್ಷಗಳು ಭಾವಿಸ್ತಾ ಇದ್ದಾವೆ. ಈ ಅಯೋಧ್ಯದಲ್ಲಿ ನಡೆದಂಥ ದೇಣಿಗೆಯಲ್ಲಿ ಅಕ್ರಮ ಆದಂಥ ವಿಚಾರಗಳು, ನಾವು ಹರಕೆ ದುಡ್ಡೇನು ಹಾಕಿರ್ತೀವಿ ಆ ದಾನ ಪೆಟ್ಟಿಗೆಯಲ್ಲಿ ಆದಂಥ ವ್ಯವಹಾರ, ಯಾವ ಮಟ್ಟಿಗೆ ಅವರಿಗೆ ಕೋಪ ಬಂದಿದೆ ಅಂದರೆ ಬೇಶರಂ ಲೋಗ್ ಡೂಬ್ಕೆ ಮರುಜಾನ ಅಂತ ಈ ಶಬ್ದ ಬಳಸಿದ್ದಾರೆ ಯೋಗಿ ಆದಿತ್ಯನಾಥ್. ಬೇಶರಂ ಲೋಗ ನಾಚಿಗೇಡಿ ಜನ, ಡೂಬ್ಕೆ ಮರುಜಾನ ಚಾಹಿಯೆ ಅಂದರೆ ಮುಳುಗಿ ಸಾಯ್ಬೇಕು ಇವರೆಲ್ಲ. ಆ ಮಟ್ಟಿಗೆ ಕೋಪಾವಿಷ್ಟರಾಗಿರೋರು. ನಿನ್ನೆ ಅದ್ರ ಬಗ್ಗೆ ಸಭೆ ಇತ್ತು. ಸಭೆ ನಡೆದ ಸಂದರ್ಭದಲ್ಲಿ ಇದನ್ನು ಕೇವಲ 3 ತಿಂಗಳಲ್ಲಿ ಸೆಟ್ಲ್ ಆಗಬೇಕು, ಯಾರೇ ಇದ್ದರೂ ಅವ್ರ ಮೇಲೆ ಕಾನೂನು ರೀತಿಯ ಭಾಳ ಕಠಿಣದಲ್ಲಿ ಕಠಿಣತಮವಾದಂಥ ಶಿಕ್ಷೆ ಆಗಬೇಕು ಅಂತ ತೀರ್ಮಾನ ಆಗಿದೆ. ತನಿಖೆ ಭಾಳ ಗಂಭೀರವಾಗಿ ನಡೀತಾ ಇದೆ. ಪ್ಲಸ್ ಪಾಯಿಂಟ್ ಏನಂದರೆ ಅಖಿಲೇಶ್ ಯಾದವ್ ಆಗಿರ್ಬೋದು, ರಾಹುಲ್ ಗಾಂಧಿ ಇರೋದು 2% ಓಟು ಉತ್ತರ ಪ್ರದೇಶದಲ್ಲಿ. ಅಖಿಲೇಶ್ ಯಾದವ್ ಆಗಿರ್ಬೋದು, ಬೇರೆ ಯಾವುದೇ ಪಕ್ಷಗಳಾಗಿರ್ಬೋದು, ಯಾರೂ ಚುನಾವಣೆ ಪ್ರಚಾರ ಮಾಡ್ತಾಯಿಲ್ಲ. ನೀವು ನಂಬಿ ಬಿಟ್ಟರೆ ಬಿಡಿ, ಯೋಗಿ ಆದಿತ್ಯನಾಥ್ ಅವರು ವಾರದ 6 ದಿನಗಳ ಕಾಲ ಪ್ರತಿ ದಿವಸ ಒಂದಲ್ಲ ಒಂದು ಪ್ರದೇಶದಲ್ಲಿ, ಒಂದು ಜಿಲ್ಲಾ ಮಟ್ಟದ ದೊಡ್ಡ ಊರಿನಲ್ಲಿ ಸಾರ್ವಜನಿಕ ಸಭೆ ಇರುತ್ತೆ. ಅಲ್ಲಿ 200ರಿಂದ 300 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ, ಚಾಲನೆ, ಅಡಿಗಲ್ಲು ಎಲ್ಲವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅಂದರೆ ತನ್ನ ಕೆಲಸದ ಮೂಲಕ ಜನ ಗುರುತಿಸಲಿ ಅನ್ನೋದು ಅವರು ಏಕಮೇವ ಅಜೆಂಡಾ. ಮತ್ತು ಗುಂಪುಗಾರಿಕೆಯ ಮೂಲಕ ರಾಜಕಾರಣ ಮಾಡಿ ಗೆಲ್ಲಬೇಕು ಅನ್ನೋದು ಅವರು ಯಾವುದೇ ರೀತಿಯಾದಂಥ ಅವರ ಇರಾದೆಯೂ ಅಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ ಒಂದು ಭಾಳ ಪ್ರಮುಖವಾದಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ 2020. ಏನಂದರೆ ಈ ಅಭ್ಯರ್ಥಿಗಳ ಪಟ್ಟಿ ಇರ್ತಲ್ಲ, ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿ ಮಾಡುವುದು, ಆಯ್ಕೆ ಮಾಡುವುದು, ಅದರ ಪ್ರಚಾರ ಮಾಡುವುದು, ಎಲ್ಲ ಹೊಣೆಗಾರಿಕೆಯನ್ನು ಯೋಗಿ ಆದಿತ್ಯನಾಥ್ ಮಾಡಿಬಿಟ್ಟಿದ್ದಾರೆ. ಏನು ಕಾರಣ? 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಯಾವುದೇ ಸಲಹೆಗಳನ್ನು ಪುರಸ್ಕರಿಸಲಾರದೆ ಮನಸೋ ಇಚ್ಛೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಲಿಸ್ಟಲ್ಲಿರಲ್ಲ, ಅಮಿತ್ ಶಾ ಮತ್ತು ಅವರ ವರಿಷ್ಠ ಮಂಡಳಿ ಟಿಕೆಟ್ಗಳನ್ನು ಕೊಟ್ಟುಬಿಡ್ತೀವಿ. ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳು ಉತ್ತರ ಪ್ರದೇಶದಲ್ಲಿ ಕಡಿಮೆ ಬಿದ್ದವೋ ಅಷ್ಟು ಸೀಟ್ಗಳಿಂದ ಬಹುಮತ ಪಡೆಯುವಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಫಲ ಆಯಿತು. ಯೋಗಿ ಆದಿತ್ಯನಾಥ್ ಚಕಾರ ಶಬ್ದ ಮಾತಾಡಲಿಲ್ಲ. ಆ ಸಂದರ್ಭದಲ್ಲಿ ಅಸಮಾಧಾನ ಇತ್ತು, ಒಂದು ಶಬ್ದ ಮಾತಾಡಲಿಲ್ಲ, ಭಾಳ ಬೇಸರದಲ್ಲಿದ್ದರು. ಅದಾದಮೇಲೆ ಯೋಗಿ ಆದಿತ್ಯನಾಥ್ ತುಂಬ ನೀರಸವಾದಂಥ ಮುಖ, ಪೇಲವಾದ ಮುಖ, ತನ್ನ ರಾಜ್ಯದಲ್ಲಿ ಓಟ್ಗಳನ್ನು ತರಿಸ್ಲಿಕ್ಕಾಗಲ್ಲ ಅಂತ ಬೇಸರ ಎಲ್ಲ ಇತ್ತು. ಅದಕ್ಕೆ ಈ ಬಾರಿ ವ್ಯತಿರಿಕ್ತವಾದಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಏನು ಮಾಡ್ತೀರೋ ನೀವು ಮಾಡಿ, ನೀವೇ ಮುಖ್ಯಮಂತ್ರಿ ಅಂತ ಬಹಿರಂಗವಾಗಿ ನಿನ್ನೆ ಘಂಟಾಘೋಷವಾಗಿ ಸಾರಿಯಾಗಿ ಹೋಗಿದೆ. ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ. ನಿನ್ನೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನಗಳು ಈ ಕಾಕ್ರೋಚ್ ಪಾರ್ಟಿಯಲ್ಲಿ ನಡೆದವು. ಏನು ನಡೀತು?
ನೋಡಿ, ಇಲ್ಲಿವರೆಗೂ ನಮ್ಮದು ರಾಜಕೀಯ ರಹಿತವಾದಂಥ ಮೂಮೆಂಟು, ಪ್ರತಿಭಟನೆ, ಆಂದೋಲನ ಅಂತ ಹೇಳ್ಕೊಂಡು ಓಡಾಡ್ತಾಯಿದ್ರು ಅಭಿಜಿತ್ ದೀಪ್ಕೆ ಮತ್ತು ಅವನ ಪಟಾಲಂ. ಇಲ್ಲಿವರೆಗೂ ಯಾವ ರಾಜಕಾರಣಿಗಳು ಬರ್ತಿರಲಿಲ್ಲ. ಈಗಾಗಲೇ ಅಲ್ಲಿ ಅನ್ಷನ್ ಅಂತೆ ಕೂತಂಥ ಮನುಷ್ಯ 15 ಸಲ ಟಾಯ್ಲೆಟ್ ಹೋಗ್ಬಂದು ಟಾಯ್ಲೆಟಲ್ಲಿ ಏನು ತಿಂದು ಬರ್ತಾರೋ ಗೊತ್ತಿಲ್ಲ. ಊಟ ಮಾಡೋರೇ 2 ಸಲಕ್ಕಿಂತ ಹೆಚ್ಚು ಸಲ ಟಾಯ್ಲೆಟ್ ಹೋಗಲ್ಲ. ಈತ 15 ಸಲ ಓಡಾಡ್ತಾ ಇದ್ದಾರೆ ಲಡಾಖ್ನಿಂದ ಬಂದು. ಇರಲಿ, ಅದ್ರ ಬಗ್ಗೆ ನಾವು ಮಾತಾಡೋದು. ಎಷ್ಟು ಸಲ ಅಂತ ಟಾಯ್ಲೆಟಲ್ಲಿ ಕೂತಾತ ತಿನ್ನೋಕ್ಕೆ ಸಾಧ್ಯ? ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಇವರು ಅಮಿತ್ ಶಾ ಅವರು ತೀರ್ಮಾನ ಮಾಡ್ದಂಗೆ ಕಾಣ್ತಾ ಇದೆ. ಈತ ಎಷ್ಟು ದಿವಸ ಉಪವಾಸ ಮಾಡ್ತಾನೆ ನೋಡೇ ಬಿಡೋಣ ಅಂತ ಅವರು ಕಾಯ್ಕೊಂಡು ಕೂತಂಗೆ ಕಾಣಿಸ್ತಾ ಇದೆ. ಅದಲ್ಲ ವಿಷಯ. ಈಗ ವಿಷಯ ಏನಂದರೆ, ಯಾವುದು ರಾಜಕೀಯದವರು ಇದರಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ರು, ಆ ರಾಜಕೀಯದವರು ನಿನ್ನೆಯಿಂದ ಬರಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲು ಸಾಗರಿಕಾ ಘೋಷ್ ಬಂದು ಹೋದರು, TMC ಪಕ್ಷದ ರಾಜ್ಯಸಭಾ ಸದಸ್ಯ, ಪಕ್ಕಾ ಲೆಫ್ಟಿಸ್ಟು, ಏನು ಅದರಲ್ಲಿ 2 ಮಾತಿಲ್ಲ. ಅದಾದ ಮೇಲೆ ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್ ಬಂದು ಭಾಷಣ ಮಾಡ್ತಾರೆ. ನಾನೆಂಥ ಗೂಂಡಾ ಗೊತ್ತಾ, ಪಾರ್ಲಿಮೆಂಟ್ ಅಧಿವೇಶನ ನಡಲಾರ್ದಂಗೆ ನೋಡ್ಕೋತೀನಿ ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದರು. ಈ ಸಿನಿಮಾ ಥಿಯೇಟ್ರ್ ಇದ್ದರೆ ಬ್ಲ್ಯಾಕ್ ಟಿಕೆಟ್ ಮಾರೋರು ಏನೇನು ಯಾವ ಶೈಲಿಯಲ್ಲಿ ಮಾತಾಡ್ಬೋದು ಅದೇ ಶೈಲಿಯಲ್ಲಿ ಈ ಮನುಷ್ಯ ಮಾತಾಡ್ತಾನೆ. ಈತ ನಂದಿ ಥಿಯೇಟ್ರ್ ಎದುರಿಗೆ ಬ್ಲ್ಯಾಕ್ ಟಿಕೆಟ್ ಮಾರ್ತಾಯಿದ್ರು ಅಂತ ನಿಮಗೆಲ್ಲ ಈತನ ಬಗ್ಗೆ ಗೊತ್ತಿದೆ. ಈತನ ಬಗ್ಗೆ ಒಂದು ನಂಗೆ ಜಿಜ್ಞಾಸಿದೆ, ಏನಂದರೆ ಈತ ಕಣ್ಣಿಗೆ ಸುರ್ಮಾ ಹಚ್ಕೋತಾನೆ. ಸುರ್ಮಾ ಅಂದರೆ ಕಾಡಿಗೆ. ಮುಸಲ್ಮಾನರು ಅದನ್ನು ತೇಯ್ದು ಏನೋ ಅದಕ್ಕೆ ಹಾಕಿರ್ತಾರೆ, ಅದಕ್ಕೆ ಒಂದಷ್ಟು ಗಿಡಮೂಲಿಕೆಗಳ ಥರದ್ದು ಹಾಕಿ ಕಣ್ಣಿಗೆ ಹಚ್ಚೋದು, ಕಣ್ಣು ತಂಪಾಗತ್ತೆ ಅಂತ ಅವ್ರು ಹಚ್ಕೊಳ್ಳೋದು. ಈತ ಯಾಕೆ ಸುರ್ಮಾ ಹಚ್ಕೊಂಡು ಓಡಾಡ್ತಾನೆ, ಕಾಡಿಗೆ ಹಚ್ಕೊಂಡು ಓಡಾಡ್ತಾನೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾಯಿಲ್ಲ. ಜೊತೆಗೆ ಇನ್ನೊಬ್ಬ ಆಂದೋಲನ ಜೀವಿದ ಯೋಗೇಂದ್ರ ಯಾದವ್, ಸಲೀಂ ಯಾದವ್ ಅಲಿಯಾಸ್ ಯೋಗೇಂದ್ರ ಯಾದವ್, ಈತನು ನಿನ್ನೆ ವೇದಿಕೆಯನ್ನು ಹತ್ಯೆ ಆಯಿತು. ಈತ ಎಲ್ಲ ಪ್ರೊಟೆಸ್ಟಲ್ಲಿದ್ದ, ರೈತರ ಪ್ರತಿಭಟನೆಯಲ್ಲಿರ್ತಾನೆ, ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯಲ್ಲಿರ್ತಾನೆ. ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಯಾವ ಪ್ರತಿಭಟನೆಗಳಾಗ್ತವೆ ಎಲ್ಲ ಕಡೆ ಹೋಗ್ಲಿಕ್ಕೆ ಈತ ರೆಡಿ ಇರ್ತಾನೆ. ಸೋನಮ್ ವಾಂಗ್ಚುಕ್ ಯಾವ ರೀತಿ 6 ತಿಂಗಳು ಜೈಲಿಗೆ ಹೋಗಿ ಬಂದರೂ ಕೂಡ, ಜೋಧ್ಪುರ್ನಲ್ಲಿದ್ದರೂ ಕೂಡ, ಇಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರ ಮೇಲೆ ಇರುವಂಥ ದ್ವೇಷ ಹಗೆಯನ್ನು ಸಾಧಿಸ್ಲಿಕ್ಕೋಸ್ಕರ ಬಂದು ಉಪವಾಸ ಕೂತಿದ್ದಾನೋ, ಅದೇ ರೀತಿ ಯೋಗೇಂದ್ರ ಯಾದವ್ ಎಲ್ಲೆಲ್ಲಿ ಅವಕಾಶ ಸಿಗತ್ತೆ ಅಲ್ಲೆಲ್ಲ ಹೋಗ್ತಾನೆ. ಅದಾದಮೇಲೆ ಅರುಂಧತಿ ರಾಯ್ ಬಂದರು. ಯಾವ ಅರುಂಧತಿ ರಾಯ್? ನೆನ್ಪಿಟ್ಕೊಳ್ಳಿ, ಅರುಂಧತಿ ರಾಯ್ ಅಂದ್ಕೊಂಡು ಹಿಂದೂ ಅಂತ ದಯವಿಟ್ಟು ತಿಳ್ಕೊಬಾರ್ದು ನೀವು. ಅರುಂಧತಿ ಸುಜೇನ್ ರಾಯ್ ಅಂತ ಆಕೆ ಹೆಸರು, ಕ್ರಿಶ್ಚಿಯನ್. ನಿನ್ನೆ ಭಾಷಣ ಮಾಡ್ತಾ ಹೇಳ್ತಾಳೆ, ಕಾಶ್ಮೀರ ಎಂದೂ ಕೂಡ ಭಾರತ ಅಭಿನ್ನ ಅಂಗ ಆಗಿರಲಿಲ್ಲ ಅಂತ ಹೇಳ್ತಾಳೆ ಭಾಷಣದಲ್ಲಿ. ಕೇಳೋದು, ನಾವು ಅಲವತ್ಕೋತಾ ಇದ್ದೀವಿ, ಆರ್ಟಿಕಲ್ 370 ರದ್ದು ಮಾಡಿದ್ದೀವಿ, ಭಾರತದ ಅಭಿನ್ನಂಗ ಅವಿಭಾಜ್ಯ ಅಂಗ ಕಾಶ್ಮೀರ ಅಂತ ಈಗಾಗಲೇ ಸಾರಿ ಆಗಿದೆ, ಸಾಂವಿಧಾನಿಕವಾದಂಥ ಪ್ರಾಶಸ್ತ್ಯ ಸಿಕ್ಕು ಎಲ್ಲ ಆಗಿದೆ. ಈಕೆ ಹೇಳ್ತಾಳೆ ಕಾಶ್ಮೀರ ಎಂದೂ ಕೂಡ ಭಾರತದ ಅವಿಭಾಜ್ಯ ಅಂಗ ಆಗಿರಲಿಲ್ಲ, ಮುಂದಾಗೋದು ಇಲ್ಲ ಅಂತ. ಎಂಥ ಮಾತುಗಳನ್ನು! ಕಾಶ್ಯಪ ಮಹರ್ಷಿಯ ಬಗ್ಗೆ ಈಕೆ ಗೊತ್ತಾ? ಏನು ಗೊತ್ತಿದೆ? ಏನೂ ಗೊತ್ತಿರಲಾರದೆ ಬಾಯಿಗೆ ಬಂದ ಹಾಗೆ ಮಾತಾಡೋದು. ಇವ್ರನ್ನೆಲ್ಲ ಈ ದೇಶದಲ್ಲಿ ದೊಡ್ಡದಾದಂಥ ವಿದ್ವಾಂಸರು ಅಂತ ಭಾವಿಸ್ತಾರೆ. ಈಕೆ ಕುಮ್ಮಕ್ಕು ಕೊಡುವ ಕೆಲಸ ಮಾಡ್ತಾರೆ. ಆಮೇಲೆ ಈ ಅಭಿಜಿತ್ ದೀಪ್ಕೆ ಈಗ ಫುಲ್ಲು ಕಂಗಾಲಾಗಿ ಕೂತ್ಬಿಡ್ತಾರೆ. ಏನಾಗಿದೆ ಇವನಿಗೆ? ನಿನ್ನೆ ಗಲಾಟೆ ಪೊಲೀಸರ ಜೊತೆ. ಏನಂತ? ಭಾನುವಾರ ದಿವಸನೇ ನಮ್ಗೆ ಜನ ಬರೋದು, ಉಳಿದ ದಿವಸ ಬರೋಲ್ಲ, ಅವ್ರವ್ರ ಕೆಲಸದಲ್ಲಿರ್ತಾರೆ. ಭಾನುವಾರ ದಿವಸ ನೀವು ಬೇರೆ ಪ್ರತಿಭಟನೆಯವರಿಗೆ, ಬೇರೆ ಸಂಘಟನೆಗಳಿಗೆ ಯಾಕೆ ಅಲೋವ್ ಮಾಡ್ತಾಯಿದ್ರಿ ಜಂತರ್ ಮಂತರಲ್ಲಿ? ಅಲ್ಲ ರೀ, ಮೊದಲೇದಾಗಿ ಈತನಿಗೆ 15 ದಿವಸ ಆಗಿದೆ. 1ನೇ ದಿವಸ ಸಂಜೆ 5:15ವರೆಗೂ ಅನುಮತಿ ಕೊಟ್ಟದ್ದು. ಅದಾದಮೇಲೆ ಉಳಿದ 14 ದಿವಸ ಈತ ಅನ್ಷನ್ ಮಾಡ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು ಕಾನೂನು ಬಾಹಿರವಾಗಿ ಮಾಡೋರು ಕೂಡ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಲಾಠಿ ಏಟ್ ಕೊಟ್ಟು ಹೊರಗೆ ಹಾಕಿಲ್ಲ. ಅಂಥದ್ದರಲ್ಲಿ ಬೇರೆಯವರು ಅನುಮತಿ ತೆಗೆದುಕೊಂಡು ಬಂದು ಪ್ರತಿಭಟನೆ ಮಾಡೋರ ಬಗ್ಗೆ ಈತ ಈ ರೀತಿ ಮಾತಾಡ್ತಾನೆ. ಮಜಾ ಏನಪ್ಪ ಅಂದರೆ, ಸೋನಮ್ ವಾಂಗ್ಚುಕ್ ನೀನು ಮಾತಾಡ್ತಾ ಒಂದು ಮಾತು ಹೇಳಿದರು. ನೀವೆಲ್ಲ ಇಲ್ಲಿ ಎದುರುಗಡೆ ಕೂತ್ಕೊಂಡು ಕುರ್ಕುರೆ ಅದು ಇದು ಊಟ ದಾವತ್ತೆಲ್ಲ ತಗೋತಾ ಇದ್ರಿ. ಜುನೇದ್ ಖಾನ್ ಅಂತ ಒಬ್ಬ ಅಲ್ಲಿ ಊಟ ಹಂಚ್ತಾ ಇರೋದು, ಜುನೇದ್ ಅಂತ ಇದಾನೊಬ್ಬ. ಅವನಿಗೆ ರಾತ್ರಿ ಮಸಾಜ್ ಮಾಡ್ತಾರೆ ಇವರೆಲ್ಲ ಕೂತ್ಕೊಂಡು. ಆತ ಮಲ್ಕೋತಾನೆ, ಇಡೀ ದಿವಸ ಊಟ ಬಡಿಸಿರ್ತಾನಂತೆ, ಸುಸ್ತಾಗಿರ್ತದಂತೆ ಜುನೇದ್ಗೆ ಇವರೆಲ್ಲ ಸೇರಿ ಕಾಲು ಒತ್ತೋದು. ಏನು ವಿಚಿತ್ರ ಪ್ರಹಸನಗಳು ನಡೀತಾ ಇದ್ದಾವೆ, ನೀವು ಸುಮ್ಮನೆ ನೋಡ್ಬೇಕನ್ನ. ಅವ್ರು ಹೇಳ್ತಾ ಇದ್ರು ಸೋನಮ್ ವಾಂಗ್ಚುಕ್ಕು, ನಾನಿಲ್ಲಿ ಉಪವಾಸ ಬಿದ್ದುಕೊಂಡಿದ್ದೀನಿ, ನೀವೆಲ್ಲ ನನ್ನ ಎದುರು ಕಡೆ ಊಟ ಮಾಡ್ತಾಯಿದ್ದೀರಿ, ಒಂದು ದಿವಸ ಆದರೂ ನೀವು ದಯವಿಟ್ಟು ಉಪವಾಸ ಮಾಡಿ, ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ಇಡೀ ದಿವಸ ಉಪವಾಸ ಇರ್ತೀನಿ, ರಾತ್ರಿ ಊಟ ಮಾಡ್ತೀನಿ ಅಂತ ಒಂದು ತೀರ್ಮಾನ ಮಾಡಿ, ಬೆಳಗ್ಗಿಂದ ರಾತ್ರಿವರೆಗೂ ದಾವತ್ ಹಂಚುವುದನ್ನು ನಿಲ್ಲಿಸಿ, ಒಂದು ಹೊತ್ತು ರಾತ್ರಿ ಊಟದವ್ರು ಬರಲಿ. ಬೆಳಗ್ಗಿಂದ ಇಲ್ಲಿ ದಾಸೋಹ ನಡೀತಾ ಇರ್ತದೆ, ಭಂಡಾರ ಅಂತಾರೆ ಅದಕ್ಕಲ್ಲಿ. ದಾಸೋಹಕ್ಕೆ ಭಂಡಾರ ಅಂತ ಹಿಂದಿನಲ್ಲಿ ಹೇಳೋದು. ಪೂರಾ ದಿನ ಭಂಡಾರ ಚಲ್ತೆ ಇರತ್ತಾ, ಮೇರಾ ಸಾಮನೆ ಚಲ್ತೆ ಇರತ್ತಾ, ಆಪ್ ಖಾ ಖಾಕೆ ಮರ್ ಜಾವೋಗೆ, ತಿಂದು ಸಾಯ್ತೀರ ನೀವು. ಅಂದರೆ ಯಾವ ಮಟ್ಟಿಗೆ
ಆತ ಹತಾಶನಾಗಿದ್ದಾನೆ. ನನಗೆ ನೋಡಿದರೆ ಸೋನಮ್ ವಾಂಗ್ಚುಕ್ನ ಜೊತೆ ಯಾವ ರೀತಿ ಸೇಡನ್ನು ಉಳಿದಪ್ಪ ಸರ್ಕಾರ ತೀರಿಸ್ಕೊತಾ ಇದೆ ಅಂದರೆ, ಎಷ್ಟು ದಿವಸ ಉಪವಾಸ ಇರ್ತೀಯ ಇರೋ ನೀನು. ಆತ ಹೋಗಿ ಒಂದು ಶಾಲೆ ಹೊತ್ಕೊಂಡಿರ್ತಾನೆ, ಒಳಗೆ ಕೈಯಲ್ಲಿ ಏನು ಹಿಡ್ಕೊಂಡಿರ್ತಾನೋ ಗೊತ್ತಿಲ್ಲ, ಪೈಖಾನೆಯಲ್ಲಿ ಹೋಗಿ ಆತ ತಿನ್ನಬೇಕು. ಎಂಥ ಸ್ಥಿತಿ ತಂದು ನಿಲ್ಲಿಸಿದ್ದಾರೆ ಅಮಿತ್ ಶಾ ಅವರು ಅಂದರೆ, ಈಗ ಪೊಲೀಸರಿಗೆ ಬೈತಾನೆ, आप अमित शाह बुलाए तो आप चले जाएंगे, हम बुलाए तो नहीं आएंगे, क्या कर रहे तुम लोग ಅಂತ ಕೂಗಾಡ್ತಾನೆ ಅಭಿಜಿತ್ ದೀಪ್ಗೆ. ಬೆಳಗ್ಗಿಂದ 4 ತಾಸು ಹೊರಗಡೆ ಹೋಗ್ತಾನೆ. ಒಂದು 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಇದೆ ಅವನಿಗೆ. ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಾನೆ, ರೆಸ್ಟ್ ತೊಗೋತಾನೆ, ಬ್ರೇಕ್ಫಾಸ್ಟು ಲಂಚು ಮಾಡ್ತಾನೆ. ನೀನು ಅನ್ಷನ್ನೇ ಕೂತ್ಕೊಂತಂದರೆ ನನಗೆ ಮೈಗ್ರೇನ್ ಬರುತ್ತೆ, ನಾನು ಕೂತ್ಕೊಳ್ಳಲ್ಲ, ನಂಗೆ ಉಪವಾಸ ಕೂತ ಅಭ್ಯಾಸ ಇಲ್ಲ ಅಂತಾನೆ. ಯಾವುದು ಮಾಡಲಿಕ್ಕೆ ಕಷ್ಟವೋ ಅದನ್ನು ಮಾಡುವುದಕ್ಕೆ ಪ್ರತಿಭಟನೆ ಅಂತ ಹೇಳೋದು. ಯಾವುದನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ವೋ ಅದನ್ನು ಮಾಡಿ ತೋರಿಸಿ ನಮ್ಮ ಅಸಮಾಧಾನವನ್ನು ಬಿಂಬಿಸಬೇಕು. ನಾನು ಮಾಡಲಿಕ್ಕಾಗೋದಿಲ್ಲ, ಅದಕ್ಕೆ ನಾನು ಉಪವಾಸ ಕೂತಿಲ್ಲ ಅಂತ ಈತ ಮಾತಾಡ್ತಾನೆ. ಎದುರಿಗೆ ಸೋನಮ್ ವಾಂಗ್ಚುಕ್ ಇರ್ತಾರೆ, ಅವ್ರ ಎದುರಿಗೆ ಸಮೋಸ ತಿಂತಿರ್ತಾನೆ. ಇಷ್ಟು ಮಜಾ ಪ್ರಹಸನಗಳು ನಡೀತಾ ಇದ್ದಾವೆ ದಿಲ್ಲಿಯ ಜಂತರ್ ಮಂತರಲ್ಲಿ, ನೀವು ನೋಡಬೇಕಂತ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈಗ ತಾನೇ ಬೆಳಗಾಗಿದೆ, ಹೊಸ ವಿಷಯಗಳನ್ನು ಮಧ್ಯಾಹ್ನ ಮಾತಾಡ್ತೀನಿ. ನಮಸ್ಕಾರ.